ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ವೆನಿಲಾ ಐಸ್ ಕ್ರೀಮ್. ಮನೆಯಲ್ಲೇ ಇರುವಂತಹ ಕೇವಲ ಒಂದು 3 ಪದಾರ್ಥನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ, ತುಂಬ ಹೆಲ್ತಿಯಾಗಿ ನಾವು ಐಸ್ ಕ್ರೀಮ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಆಚೆ ಏನು ತಿಂತೀವಿ ಐಸ್ ಕ್ರೀಮು, ಅದೇ ಒಂದು ಟೇಸ್ಟು ಮತ್ತು ಅದೇ ಒಂದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವೆನಿಲಾ ಐಸ್ ಕ್ರೀಮ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಐಸ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಲು ಕಾಯಿಸ್ಕೋಬೇಕು. ಹಾಲು ಬಂದು ಇಲ್ಲಿ ನಂದಿನಿ ಹಾಲು ತೊಗೊಂಡಿದ್ದೀನಿ, ಅಂದರೆ ಫ್ಯಾಮಿಲಿ ನಂದಿನಿ ಹಾಲು ಅಂತ. ತುಂಬ ಗಟ್ಟಿಯಾಗಿರುತ್ತೆ. ಇದೇ ಹಾಕ್ಬೇಕನ್ನೋದಿಲ್ಲ, ನೀವು ಯಾವ ಹಾಲು ಯೂಸ್ ಮಾಡ್ತೀರಾ ಅದರಿಂದನೇ ಐಸ್ ಕ್ರೀಮ್ನ ತುಂಬ ಚೆನ್ನಾಗಿ ರೆಡಿ ಮಾಡ್ಕೋಬೋದು. ಆದರೆ ಸ್ವಲ್ಪ ಹಾಲು ಗಟ್ಟಿಯಾಗಿರುವಂಥ ಹಾಲನ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಅರ್ಧ ಪ್ಯಾಕೆಟ್ ನಂದಿನಿ ಹಾಲನ್ನ ಹಾಕಿದ್ದೀನಿ. ಮತ್ತು ನಾನು ಇನ್ನು ಅರ್ಧ ಲೀಟ್ರ್ ಪ್ಯಾಕೆಟ್ನೂ ಕೂಡ ಸೇರಿಸ್ತಾ ಇದ್ದೀನಿ. ಅಂದರೆ ಟೋಟಲಾಗಿ ಇಲ್ಲಿ 1 ಲೀಟ್ರ್ ಹಾಲನ್ನ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ 1 ಲೀಟ್ರ್ ಹಾಲನ್ನ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದಾಯಿತು. ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು, ಅಂದರೆ ತಿರುಗಿಸ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಗಟ್ಟಿ ಹಾಲಾಗಿರೋದ್ರಿಂದ ತಳ ಹತ್ತಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಒಂದು 3 ಸ್ಪೂನಷ್ಟು ಹಾಲನ್ನ ನಾನು ಸಪ್ರೇಟಾಗಿ ತೆಗೆದು ಇಕ್ಕೋತಾ ಇದ್ದೀನಿ. ಇದು ಯಾಕೆ ಅಂತ ಹೇಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಲನ್ನ ಕಾಯಿಸ್ಕೊಳ್ಳೋಣ. ಹಾಲು ಚೆನ್ನಾಗಿ ಕಾಯ್ತಾ ಇರಲಿ, ಅಷ್ಟರೊಳಗೆ ನಾವು ಸ್ವಲ್ಪ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ 2 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ. 1 ಲೀಟ್ರ್ ಹಾಲಿಗೆ 2 ಸ್ಪೂನು ಕಾರ್ನ್ಫ್ಲೋರು ಸಾಕಾಗುತ್ತೆ. ತುಂಬ ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ. ನೀವು ಅರ್ಧ ಲೀಟ್ರ್ ಹಾಲನ್ನ ಉಪಯೋಗಿಸಿದರೆ 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ, ಅಥವಾ 1 ಲೀಟ್ರ್ ಹಾಲನ್ನ ಉಪಯೋಗಿಸಿದರೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಕೂಡ 2 ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಕಾಯ್ತಾ ಇರುವಂತಹ ಹಾಲನ್ನ ನೋಡೋಣ. ಹಾಲು ನೋಡಿ ಕರೆಕ್ಟಾಗಿ ಕಾಯ್ತಾ ಇದೆ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡೇ ಕಾಯಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಹಾಲಿರೋದ್ರಿಂದ, ಇದು ಯಾವುದೇ ರೀತಿ ನೀರನ್ನ ಸೇರಿಸಿ ನಾವು ಹಾಲು ಕಾಯಿಸ್ಕೊತಾ ಇಲ್ಲ. ತುಂಬ ಗಟ್ಟಿ ಹಾಲಾಗಿರೋದ್ರಿಂದ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಹಾಲನ್ನ ಕಾಯಿಸ್ಕೋಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಇವಾಗ ಚೆನ್ನಾಗಿ ಹಾಲು ಕಾಯಬೇಕಾದ್ರೆ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ಳೋಣ. ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಕೂಡ ನಾವು ಒಂದು 5 ನಿಮಿಷ ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಹಾಲನ್ನ ಕಾಯಿಸ್ಕೋತೀವಿ, ಐಸ್ ಕ್ರೀಮು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ರೀತಿ ನಾವು ಮಧ್ಯ ಮಧ್ಯ ತಿರುಗಿಸ್ಕೊಂಡು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಗಟ್ಟಿ ಹಾಲು ಹಾಕಿರೋದ್ರಿಂದ ಮಧ್ಯ ಮಧ್ಯ ನಾವು ತಿರುಗಿಸ್ತಾನೆ ಇರಬೇಕು. ಒಂದೇ ಸಮ ಹಾಲು ಕಾಯಲಿ ಅಂತ ನಾವು ಹಾಗೆ ಬಿಡಬಾರ್ದು. ಇವಾಗ ನೋಡಿ ಹಾಲು ಎಷ್ಟು ಕಡಿಮೆ ಆಗಿದೆ. ಈ ಥರ ನಾವು ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಂಡು ಆಮೇಲೆ ನಾವು ಕಾರ್ನ್ಫ್ಲೋರ್ ಮಿಶ್ರಣನ ಸೇರಿಸ್ಕೊಳ್ಳೋಣ. ನಾವೇನು ಮೊದಲೇ ಒಂದು 2 ಸ್ಪೂನ್ ಕಾರ್ನ್ಫ್ಲೋರ್ನ ಹಾಲು ಜೊತೆ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಕಡಿಮೆ ಮಾಡ್ಕೋಬೇಕು, ಫುಲ್ಲು ಲೋ ಫ್ಲೇಮ್ ಮಾಡ್ಕೋಬೇಕು ಕಾರ್ನ್ಫ್ಲೋರ್ನ ಸೇರಿಸಿದ ಮೇಲೆ, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಹಾಗಾಗಿ ನಾವು ಕೈ ಬಿಡಬಾರ್ದು. ಈ ರೀತಿ ಮಿಕ್ಸ್ ಮಾಡಿಕೊಂಡೇ ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಕಾರ್ನ್ಫ್ಲೋರ್ನ ಸೇರಿಸಿದ ಮೇಲೆ 2 ನಿಮಿಷ ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ನಾವು ಚೆನ್ನಾಗಿ ಹಾಲನ್ನ ಕಾಯಿಸಿದ ಮೇಲೆ ಕಾರ್ನ್ಫ್ಲೋರ್ ಮಿಶ್ರಣನ ಸೇರಿಸಿರೋದ್ರಿಂದ ತುಂಬ ಹೊತ್ತು ಕಾಯಿಸ್ಕೊಳ್ಳೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು 2 ನಿಮಿಷ ನಾವು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳೋಣ. ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಥರ ಹದ ನೋಡಿ, ಈ ಥರ ಇರಬೇಕು. ಕಾರ್ನ್ಫ್ಲೋರ್ ಸೇರಿಸಿದ ಮೇಲೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಉರಿ ಕಡಿಮೆ ಮಾಡಿಕೊಂಡು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರೋದಕ್ಕೆ ಬಿಡೋಣ. ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ಕೆಳಗಡೆ ಪಾತ್ರೆನ ಇಳಿಸಿ ಬಿಟ್ಟಿದ್ದೀನಿ. ಕಂಪ್ಲೀಟಾಗಿ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಸ್ವಲ್ಪ ಮಿಕ್ಸಿಗೆ ಇದನ್ನು ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಈ ರೀತಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ತಣ್ಣಗಾದ್ಮೇಲೆ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಒಂದು 2 ಸುತ್ತು ನಾವು ರುಬ್ಕೋಬೇಕು. ತುಂಬ ಗ್ರೈಂಡ್ ಮಾಡ್ಕೋಬಾರ್ದು. ಅದಕ್ಕಿಂತ ಮುಂಚೆ ಇದಕ್ಕೆ ಒಂದೇ ಒಂದು 1/4 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಅಂದರೆ ವೆನಿಲಾ ಐಸ್ ಕ್ರೀಮ್ ಮಾಡೋದ್ರಿಂದ ಸೇರಿಸ್ತಾ ಇದ್ದೀನಿ. ಇದನ್ನೇ ಸೇರಿಸ್ಬೇಕಂತಿಲ್ಲ. ನೋಡಿ ಈ ಥರ ನಾನು ವೆನಿಲಾ ಎಸೆನ್ಸ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಇದ್ರ ಬದಲಾಗಿ ನಾನು ಇನ್ನೊಂದು ಆಪ್ಷನ್ ನಿಮಗೆ ಕೊಡ್ತೀನಿ. ಇದಿಲ್ಲ ಅಂತಂದರೆ ನೀವು ಇದ್ರ ಬದಲಾಗಿ 1 ಪ್ಯಾಕೆಟು ಬಾದಾಮ್ ಪೌಡ್ರನ್ನ ಸೇರಿಸ್ಕೊಳ್ಳಿ. ಅಂದರೆ ಎಲ್ಲ ಸ್ಟೋರ್ ಅಂಗಡಿಗಳಲ್ಲೂ ತುಂಬ ಈಸಿಯಾಗಿ ಸಿಗುವಂತಹ 10 ರೂಪಾಯಿ ಪ್ಯಾಕೆಟು ಇದು ಬಾದಾಮ್ ಪ್ಯಾಕೆಟು. 1 ಅಥವಾ 2 ಪ್ಯಾಕೆಟ್ನ ನೀವು ಸೇರಿಸ್ಕೋಬೋದು. ವೆನಿಲಾ ಎಸೆನ್ಸ್ನ ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕಲೇಬೇಕನ್ನೋದಿಲ್ಲ, ಅಂದರೆ ಕೆಲವ್ರಿಗೆ ಇಷ್ಟ ಇರಲ್ಲ ಫ್ಲೇವರು, ಕೆಲವು ಕಡೆ ಇದು ಸಿಗಲ್ಲ. ಹಾಗಾಗಿ ಇದ್ರ ಬದಲಾಗಿ ನೀವು ಬಾದಾಮ್ ಪೌಡ್ರನ್ನ ಸೇರಿಸ್ಕೊಳ್ಳಿ. ಇವಾಗ ನಾನು ಒಂದು 1/4 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ಕೊಂಡು 1-2 ಸುತ್ತು ಆಫ್ ಮಾಡಿ ಆನ್ ಮಾಡಬೇಕು. ಆಫ್ ಮಾಡಿ ಆನ್ ಮಾಡಬೇಕು ಅಷ್ಟೇ. ಒಂದೇ ಸಮ ನಾವು ಮಿಕ್ಸಿ ಆನ್ ಮಾಡಿ ಗರ್ರಂತ ಮಸಾಲೆ ಥರ ರುಬ್ಬಾರ್ದು. ಈ ನೋಡಿ ಇವಾಗ ನೊರೆ ಥರ ಬಂದರೆ ಸಾಕು. ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ನಾವು ಸೇರಿಸ್ಕೊಂಡು 2 ಅವರ್ ಮಾತ್ರ ಫ್ರೀಜರಲ್ಲಿ ಇಡಬೇಕು.
ಇವಾಗ ಈ ರೀತಿ ಎಲ್ಲಾನು ಸೇರಿಸ್ಕೊಂಡು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರಿಂದ ಚೆನ್ನಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಪ್ಲಾಸ್ಟಿಕ್ ಕವರಿಂದ ನೀಟಾಗಿ ಕವರ್ ಮಾಡಿಕೊಂಡು ಮೇಲ್ಗಡೆ ಕ್ಯಾಪ್ನ ಹಾಕೋಣ. ಟೈಟ್ ಆಗಿರುವಂತಹ ಒಂದು ಕ್ಯಾಪ್ ಹಾಕಿ ಇದನ್ನು ಫ್ರೀಜರಲ್ಲಿ 2 ಅವರ್ ನಾವು ಬಿಡಬೇಕು. 2 ಅವರ್ ಆದಮೇಲೆ ಮತ್ತೆ ನಾವು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಈ ರೀತಿ ನಾವು 2 ಬಾರಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಐಸ್ ಕ್ರೀಮು ತುಂಬ ಸಾಫ್ಟಾಗಿ ಬರುತ್ತೆ. ಬೇಕ್ರಿನಲ್ಲಿ ಏನು ತಿಂತೀವಿ ನೋಡಿ ಅದಕ್ಕಿಂತ ತುಂಬ ಸ್ಮೂತಾಗಿ ಐಸ್ ಕ್ರೀಮ್ ಬರುತ್ತೆ. ಇವಾಗ 2 ಅವರ್ ಆದಮೇಲೆ ಮತ್ತೆ ನಾನು ಫ್ರೀಜರಿಂದ ತೆಗೆದಿದ್ದೀನಿ. ಫ್ರೀಜರಿಂದ ತೆಗೆದು ನಿಮಗೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅರ್ಧ ಐಸ್ ಕ್ರೀಮ್ ಮಾತ್ರ ರೆಡಿಯಾಗಿದೆ, ಅಂದರೆ ತುಂಬ ಗಟ್ಟಿಯಾಗಿಲ್ಲ. ಒಂದು 2 ಅವರ್ ಬಿಟ್ಟಿರೋದ್ರಿಂದ ಇಷ್ಟೇ ಗಟ್ಟಿಯಾಗಿರೋದು. ಇಷ್ಟಾದರೆ ಸಾಕು, 2 ಅವರ್ ಬಿಟ್ಟರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಆನ್ ಮಾಡಿ ಆಫ್ ಮಾಡ್ಕೊಳ್ಳೋಣ. ಇವಾಗಲೂ ಕೂಡ ನಾವು ಮಸಾಲೆ ಥರ ರುಬ್ಬಾರ್ದು, ಜಸ್ಟ್ ಆನ್ ಮಾಡಿ ಆಫ್ ಮಾಡಬೇಕಷ್ಟೇ. ಸ್ವಲ್ಪ ನೊರೆ ಬಂದಂಗಾದರೆ ಸಾಕು. ಇವಾಗ ಇದು ರೆಡಿಯಾಗಿದೆ, ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸೇಮ್ ಒಂದು ವಿಧಾನದಲ್ಲಿ 1-2 ಸುತ್ತು ರುಬ್ಕೊಂಡಿದ್ದೀನಿ ನೋಡಿ. ಕರೆಕ್ಟಾಗಿ ರೆಡಿಯಾಗಿದೆ. ಈ ಥರ ನೊರೆ ಬಂದಂಗಾದರೆ ಸಾಕು, ತುಂಬ ಗ್ರೈಂಡ್ ಮಾಡೋದು ಬೇಡ. ಇವಾಗ ಇದನ್ನು ನಾವು ಕಪ್ಗಳಿಗಾಗ್ಬೋದು, ಐಸ್ ಕ್ರೀಮ್ ಮಾಡೋ ಕಪ್ ಇರುತ್ತೆ ನೋಡಿ, ಆ ಕಪ್ಗಳಿಗಾಗ್ಬೋದು ಅಥವಾ ಒಂದು ಪಾತ್ರೆಗಾಗ್ಬೋದು ಸೇರಿಸ್ಕೊಂಡು ಫ್ರೀಜರಲ್ಲಿ 8 ಅವರ್ ಇಡಬೇಕಾಗತ್ತೆ. ಇವಾಗ ರೆಡಿಯಾಗಿರುವಂಥ ಐಸ್ ಕ್ರೀಮ್ನ ಈ ರೀತಿ ಕಪ್ಗಳಿಗೆ ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಮಕ್ಕಳುಗಳಿಗೆ ಈ ರೀತಿ ಕುಲ್ಫಿ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಐಸ್ ಕ್ರೀಮ್ ಕಡ್ಡಿಗಳನ್ನ ಹಾಕಿ. ಹಾಗಾಗಿ ನಾನು ಈ ರೀತಿ ಟೀ ಕುಡಿಯುವಂತಹ ಕಪ್ಗಳಿಗೇ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಮಾಡೋ ಕಪ್ಗಳು ಇತ್ತು ಅಂತ ಅಂದರೆ ನೀವು ಆ ಕಪ್ಗಳಿಗೆ ಸೇರಿಸ್ಕೊಳ್ಳಿ. ನಂತರ ಕಪ್ಪಿಲ್ಲ ಐಸ್ ಕ್ರೀಮ್ ಕಪ್ಗಳು, ಹಾಗಾಗಿ ನಾನು ನಾರ್ಮಲಾಗಿ ನಾವು ಟೀ ಕುಡಿಯುವಂಥ ಕಪ್ಗಳಿಗೆ ಸೇರಿಸ್ಕೊಂಡು ಐಸ್ ಕ್ರೀಮ್ ಕಡ್ಡಿಗಳನ್ನ ಇಟ್ಟು ಫ್ರೀಜರಲ್ಲಿ ಇಡ್ತಾ ಇದ್ದೀನಿ. ಈಗ ನೆಕ್ಸ್ಟು ಉಳಿದ ಐಸ್ ಕ್ರೀಮ್ನ ಸೇಮ್ ಒಂದು ಪಾತ್ರೆಗೆ, ನಾನು ಮೊದಲು ಯಾವ ಪಾತ್ರೆಗೆ ಸೇರಿಸಿದೆ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಕ್ಯಾಪ್ ಹಾಕೋಣ. ಒಂದು ಟೈಟ್ ಆಗಿರುವಂತಹ ಕ್ಯಾಪ್ನ, ಗಟ್ಟಿಯಾಗಿರುವಂಥ ಕ್ಯಾಪ್ನ ಹಾಕಿ ಫ್ರೀಜರಲ್ಲಿ ಇಡೋಣ 8 ಅವರು. ಇವಾಗ 8 ಅವರ್ ಆದಮೇಲೆ ಮತ್ತೆ ನಾನು ಐಸ್ ಕ್ರೀಮ್ನ ಫ್ರೀಜರಲ್ಲಿಂದ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡೋಣ. ನೋಡಿ, ಸೂಪರಾಗಿ ರೆಡಿಯಾಗಿದೆ. ನಿಮಗೆ ಗೊತ್ತಾಗ್ತಾ ಇದೆ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಸಾಫ್ಟಾಗಿ ಐಸ್ ಕ್ರೀಮು ಬಂದಿದೆ. ಇವಾಗ ಫಸ್ಟು ನಾನು ಕಪ್ಪಲ್ಲಿರೋ ಅಂಥ ಐಸ್ ಕ್ರೀಮ್ಗಳನ್ನ ಒಂದು ಸೈಡಲ್ಲಿಟ್ಟು ಈ ಬೌಲಲ್ಲಿರುವಂಥ ಐಸ್ ಕ್ರೀಮ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಿಜವಾಗ್ಲೂ ತುಂಬ ರುಚಿಯಾಗಿ ತುಂಬ ಹೆಲ್ತಿಯಾಗಿ ಐಸ್ ಕ್ರೀಮು ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಬೆಣ್ಣೆ ಥರ ನಾವು ಆಚೆ ಏನು ತಿಂತೀವಿ ಅದೇ ಒಂದು ವಿಧಾನದಲ್ಲಿ ಐಸ್ ಕ್ರೀಮು ರೆಡಿಯಾಗಿದೆ. ಅದೇ ಟೇಸ್ಟು, ಅದೇ ಫ್ಲೇವರು. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿರೋದ್ರಿಂದ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಆಚೆ ವೆನಿಲಾ ಐಸ್ ಕ್ರೀಮ್ ತಿಂತೀವಲ್ವ, ಸೇಮ್ ಫ್ಲೇವರು ಸೇಮ್ ಟೇಸ್ಟು, ಅದಕ್ಕಿಂತನೂ ಸಾಫ್ಟಾಗಿ ಸ್ಮೂತಾಗಿ ಐಸ್ ಕ್ರೀಮು ಬಂದಿದೆ. ಇವಾಗ ಕುಲ್ಫಿ ನಾನು ಕಪ್ಪಲ್ಲಿ ಮಾಡಿದ್ನಲ್ಲ, ಕುಲ್ಫಿನೂ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮಕ್ಕಳುಗಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದು 3 ಐಸ್ ಕ್ರೀಮ್ನ ಕುಲ್ಫಿ ಥರನೂ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನಮಗೆ ಬೇಕಾದ ಡ್ರೈ ಫ್ರೂಟ್ಸಿಂದ ಸರ್ವ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಟೂಟಿ ಫ್ರೂಟಿನ ಹಾಕಿ ಮೇಲ್ಗಡೆ ಸರ್ವ್ ಮಾಡ್ತಾ ಇದ್ದೀನಿ. ಈ ಥರ ಟೂಟಿ ಫ್ರೂಟಿ ಇಲ್ಲ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸಿಂದನೂ ನೀವು ಸರ್ವ್ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.